ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ನಡುವೆ ಖಂಡಿತವಾಗಿಯೂ ಈ ವಾಕ್ಸಮರ ಇವತ್ತು ಮುಂದುವರಿಯುತ್ತೆ. ನಾಸಿರ್ ಹುಸೇನ್ ಗೆಲುವಿನ ಸಂಭ್ರಮದಲ್ಲಿ ಘೋಷಣೆಗಳನ್ನ ಕೂಗೋ ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಕೇಳಿದೆ ಅನ್ನುವಂತಹ ಆರೋಪ. ಕಮಲ ದಳಕ್ಕೆ ಇದೊಂದು ಅಸ್ತ್ರ ಸಿಕ್ಕಂತಾಗಿದೆ. ಸದನದೊಳಗೆ ಹಾಗೂ ಹೊರಗೆ ಭಾರಿ ಪ್ರತಿಭಟನೆ ಮಾಡೋದಕ್ಕೆ ಜೆಡಿಎಸ್ ಬಿಜೆಪಿ ಸಜ್ಜಾಗಿದೆ. ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆಗೂ ಆಗ್ರಹ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇವೆ. ನಿನ್ನೆ ರಾಜ್ಯಸಭಾ ಎಲೆಕ್ಷನ್ ಕುರಿತಂತೆ ಕಾಂಗ್ರೆಸ್ನ 3, ಬಿಜೆಪಿಯ 1 ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದ್ರು. ಸೊ ಅದಾದ ನಂತರ ಸುಮಾರು 6:30 ಟೈಮಿಗೆ ವಿಧಾನಸೌಧದ ಆವರಣದಲ್ಲಿ ಘೋಷಣೆಗಳು ಮೊಳಗ್ತಾ ಇದ್ವು. ಆಯಾ ಸದಸ್ಯರ ಬೆಂಬಲಿಗರು ಘೋಷಣೆಗಳನ್ನ ಕೂಗ್ತಾ ಇದ್ರು. ಅದೇ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಅವರ ಗೆಲುವಿನ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಒಂದು ಘೋಷಣೆ ಅಲ್ಲಿ ಮೊಳಗುತ್ತೆ. ಆ ಘೋಷಣೆ ಕೂಗ್ದವ್ರು ಯಾರು, ಈ ಸಂದರ್ಭದಲ್ಲಿ ಅದ್ಯಾಕೆ, ಅದಕ್ಕೂ ಇದಕ್ಕೂ ಏನ್ ಲಿಂಕು, ಏನ್ ಸಂಬಂಧ ಅನ್ನೋದು ಕೂಡ ಗೊತ್ತಿಲ್ಲ. ಆದ್ರೆ ಈಗ ಕಾಂಗ್ರೆಸ್ನವರು ಸಮರ್ಥಿಸ್ಕೊಳ್ತಾ ಇರೋದು ಮಾತ್ರ ಅಲ್ಲಿ ಕೂಗಿರೋದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಅಲ್ಲ, ನಾಸಿರ್ ಸರ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಅಂತ ಸಮರ್ಥಿಸಿಕೊಳ್ತಾ ಇದ್ದಾರೆ. ನಿನ್ನೆ ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಇವತ್ತಿನ ಬಿಜೆಪಿಯ ಹೋರಾಟ ಹೇಗಿರುತ್ತೆ? ಇವತ್ತು ಸದನ ಇದೆ, ಸೆಷನ್ ಇದೆ, ಅಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾರ? ಸೊ ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ಜೊತೆ ಮಾತಾಡಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಜೊತೆ ಮಾತಾಡ್ಲಿಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ಇವತ್ತಿನ ಘಟನೆಗೆ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಇರುತ್ತೆ ಸರ್? ಇದು ಇಡೀ ದೇಶ ತಲೆ ತಗ್ಸುವಂತ ಒಂದು ಸಮಾಚಾರ. ಅದರಲ್ಲೂ ಕನ್ನಡ ನಾಡಿನ ಜನ ಯಾರು ಭಾರತವನ್ನ ಪ್ರೀತಿಸ್ತಾರೆ ಅವರೆಲ್ಲರೂ ತಲೆ ತಗ್ಸೋದು. ನಮ್ಮ ದೇಶಕ್ಕೋಸ್ಕರ ಸೈನಿಕರು ಪಾಕಿಸ್ತಾನದ ಗಡಿಯಲ್ಲಿ ನಿಂತು ಹೋರಾಟ ಮಾಡಿ ಲಕ್ಷಾಂತರ ಜನ ಸತ್ತಿದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಸತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಆ ಸೈನಿಕರಿಗೆ ಏನು ಉತ್ತರ ಹೇಳೋದು? ನಾವು ಇವತ್ತು ನಮ್ಮ ದೇಶನ ಕಾಯ್ತಾ ಇರುವಂತ ಸೈನಿಕರಿಗೆ ಉತ್ತರ ಹೇಳೋದು ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಯಾವ ರೀತಿ ಅವ್ರಿಗೆ ನಮ್ಮ ಸೈನಿಕರು ಪ್ರಾಣದ ಹಂಗನ್ನ ತೊರೆದು ದೇಶವನ್ನ ರಕ್ಷಣೆ ಮಾಡ್ತಾರೆ. ಇಲ್ಲಿ ವಿಧಾನಸೌಧದಲ್ಲಿ ಅಂತ ಘೋಷಣೆ ಕೂಗ್ತಾರೆ. ಇವರೆಲ್ಲ ಬಾಯಿ ಮುಚ್ಕೊಂಡು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದಾರಲ್ಲ, ಇವರು ಪ್ಲಾಸ್ಟರ್ ಹಾಕೊಂಡು ಕೂತಿದಾರಲ್ಲ, ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ? ಹೆಂಗ್ ಬಿಟ್ರು ನಾಚೆ ಹೋಗಕ್ಕೆ? ಅಂದ್ರೆ ಇದೆಲ್ಲ ಚಿತಾವಣಿ, ಕಾಂಗ್ರೆಸ್ ಚಿತಾವಣಿ. ಅವ್ರು ಕರ್ಕೊಂಬಂದಿದ್ಯಾರು? ರೆಡ್ ಕಾರ್ಪೆಟ್ ಹಾಕಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಒಳಗಡೆ ಬಿಟ್ಟವ್ರು ಯಾರು? ಇದೇ ಕಾಂಗ್ರೆಸ್ ಅವರಲ್ವಾ? ಅದರಿಂದ ಇದರ ವಿರುದ್ಧ ಹೋರಾಟವನ್ನ ನಾವು ಮಾಡ್ತೀವಿ. ಸರ್, ಇಲ್ಲೊಂದ್ ಕಡೆ ಶಕ್ತಿಸೌಧದಲ್ಲಿ ಇಂಥ ಘೋಷಣೆ ಕೂಗ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿದೆ, ಏನ್ ಭದ್ರತೆ ಹೇಗಿದೆ ಅನ್ನೋದು ನಾನು ಇಲ್ಲ. ಇನ್ನೂ ನನ್ಗನ್ಸ್ತೈತೆ ಅವ್ರಿಗೇನೋ ಕ್ಯಾರೆಯಿಂದ ಬಿದ್ದವ್ರು ಎಲ್ಲೋ ಒಂದು ಕಾಂಗ್ರೆಸ್ ಅವರೆಲ್ಲ. ಒಳಗಡೆ ವಿಧಾನಸೌಧದೊಳಗಡೆ ಇನ್ನೆಷ್ಟು ಜನ ಟೆರರಿಸ್ಟ್ಗಳು ಇದಾರೋ ಗೊತ್ತಿಲ್ಲ ನನಗೆ. ಈಗ ವಿಧಾನಸಭಾ ಅಧಿವೇಶನ ನಡೀಬೇಕು, ಇದಾರೋ ಇಲ್ಲೋ? ಈಗ ಅವ್ರು ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ. ಹಂಗಾರೆ ಇವ್ರೆಲ್ಲ ಹೆಂಗ್ ಬಂದ್ರು ಒಳಗಡೆ? ಇವ್ರಿಗೆ ಯಾರು ಪಾಸ್ ಕೊಟ್ಟವರು? ಯಾರು ಕರ್ಕೊಂಬಂದವರು? ಇನ್ನು ವಿಧಾನಸೌಧದೊಳಗಡೆ ಎಷ್ಟು ಜನ ಟೆರರಿಸ್ಟ್ ಇದಾರೋ ಹುಡುಕ್ಬೇಕು ಇವ್ರು ಫಸ್ಟ್. ಈಗ ಇಂಥ ಒಂದು ಏಯ ಕೆಲಸ ಮಾಡದಂತ ಕಾಂಗ್ರೆಸ್ ಅವ್ರನ್ನ ಈ ರಾಜ್ಯದ ಜನ ಕ್ಷಮಿಸಲ್ಲ, ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ಕ್ಷಮಿಸಬಾರದು ಇವ್ರನ್ನ. ಇನ್ನೊಂದ್ ಕಡೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಇದನ್ನ ತಿರ್ಚಿದ್ದಾರೆ, ಅಂದ್ರೆ ಮಾಧ್ಯಮದವರು ತಿರ್ಚಿದ್ದಾರೆ ಅಂತ ಆ ರೀತಿಯಾದಂತ ಒಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ. ನೋಡ್ದೆ ನೆನ್ನೆ ಅವರು ಹೇಳಿರೋದ್ನೆಲ್ಲ. ಇದು ಏನೋ ಸುಮ್ನೆನಾ ನಜೀರ್ ಜಿಂದಾಬಾದ್ ಅಂತಾರೆ. ಏನ್ ಕಿವಿ ಮೇಲೆ ಹೂವು ಇಕ್ಕಂಬಂದಿದ್ದೀರಾ? ಕಾಂಗ್ರೆಸ್ ಅವರು ಹೋದ್ಸರಿ ಬಜೆಟ್ ಅಧಿವೇಶನದಲ್ಲಿ ಕಿವಿ ಮೇಲೆ ಹೂವು ಇಕ್ಕಂಬಂದಿದ್ರು. ರೀ ಕಾಂಗ್ರೆಸ್ ಅವರೇ, ನಮ್ಮ ಮೇಲೆ ಕಿವಿ ಮೇಲೆ ಹೂವು ಇಕ್ಕಕ್ ಹೋಗಬೇಡಿ, ರಾಜ್ಯದ ಜನತೆ ಮೇಲೆ ಕಿವಿ ಮೇಲೆ ಹೂವು ಇಕ್ಕಬೇಡಿ. ಅವನ್ನ ಕರೆಕ್ಟ್ ಪಾಕಿಸ್ತಾನ ಜಿಂದಾಬಾದ್ ಕರ್ಕೊಂಬಂದಿರೋದು ನೀವೇ, ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಬಂದು ಅವನ್ನ ಕೈಲಿ ಪಾಕಿಸ್ತಾನ ಕೂಗ್ಸಿದ್ದೀರಾ ನೀವೆಲ್ಲ. ಅವನ್ನ ಬಂಧಿಸದೆ ಕಳಿಸ್ತಿರೋದು 100% ಡೌಟ್ ನಿಮ್ಮ ಮೇಲೇನೆ ಬರ್ತಾ ಇದೆ. ಬಂಧಿಸಿದ್ರೆ ಹುಡುಕಿದ್ರೆ ಇದು ಏನೂ ಇಲ್ಲ. ಪೊಲೀಸರು ಕೇಸೇ ತಗೊಂಡಿಲ್ಲ ರೀ. ನಾವು ಹೋಗಿ ಗಲಾಟೆ ಮಾಡಿದ್ಮೇಲೆ ಕೇಸು 2 ಅವರ್ ಆದ್ರೂ ಅವನ ಮೇಲೆ ವಿಧಾನಸೌಧದಲ್ಲೇ FIR ಹಾಕಿಲ್ಲ ಅಂದ್ರೆ ಇನ್ನೆಲ್ಲ ಆಗ್ತಾರಪ್ಪ ಇವರು? ಅದರಿಂದ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಚಿತಾವಣೆಯಿಂದನೇ ಇದಾಗಿದೆ. ಗವರ್ನರ್ ಅವರು ಕೂಡಲೇ ಈ ಸರ್ಕಾರವನ್ನು ವಜಾ ಮಾಡಬೇಕು. ದೇಶ ದ್ರೋಹ ಮಾಡದಂತವರಿಗೆ ಅಡುಗುತಾಣವಾಗಿ ವಿಧಾನಸೌಧ ಮಾಡಿರೋದನ್ನ ನಾವೆಲ್ಲರೂ ಕರ್ನಾಟಕದ ಜನ, ಪ್ರತಿಯೊಬ್ಬ ಕನ್ನಡಿಗನು ಕೂಡ
ಪ್ರತಿಯೊಬ್ಬ ಭಾರತೀಯನು ಕೂಡ ಇದನ್ನು ಖಂಡಿಸಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಎಷ್ಟು ಗಂಟೆಗೆ ಭೇಟಿ? ನಮ್ಮ ಜೊತೆ ಮಾಜಿ ಸಚಿವರಾದಂತಹ ಸುನಿಲ್ ಕುಮಾರ್ ಅವರಿದ್ದಾರೆ. ಸರ್, ಏನ್ ಸರ್ ಸರ್ಕಾರದ ನಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಕೂಡ ಇದುವರೆಗೂ ಕೂಡ ಕ್ರಮ ಆಗ್ತಿಲ್ಲ, ಮಾಧ್ಯಮದ ಮೇಲೆ ಕೂಡ ಧೋರಣೆ ಮಾಡ್ತಾ ಇರುವಂತದ್ದು. ಸರ್ಕಾರ ಇವತ್ತು ಎಲ್ಲಿಯ ತನಕದ ತುಷ್ಟೀಕರಣದ ಪರಮಾವಧಿ ಸರ್ಕಾರದ್ದು ಅಂತ ಕೇಳಿದ್ರೆ, ವಿಧಾನಸೌಧ ಆವರಣದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಕೂಡ ಇಲ್ಲಿಯ ತನಕ ಪೊಲೀಸ್ ಇಲಾಖೆ ಒಂದು ಹೆಜ್ಜೆಯನ್ನು ಕೂಡ ಮುಂದಿಟ್ಟಿಲ್ಲ. ನಾನು ಅದಕ್ಕೆ ಇದನ್ನು ಆಗ್ರಹಿಸ್ತೇನೆ. ಇದರ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು. ಮುಖ್ಯಮಂತ್ರಿಗಳ ನೈತಿಕ ರಾಜೀನಾಮೆಯನ್ನ ಇವತ್ತು ಕೊಟ್ಟು ಹೊರಡಬೇಕು. ಭಯೋತ್ಪಾದಕರನ್ನ ವಿಧಾನಸೌಧ ತನಕ ಬಿಡ್ಲಿಕ್ಕೆ ಯಾರ ಕಾರಣ? ಕಾಂಗ್ರೆಸ್ಸಿನ ವಿಜಯದ ಸಂತೋಷ ಪಾಕಿಸ್ತಾನದ ಘೋಷಣೆಯ ಮುಖಾಂತರ ಮೊಳಗುತ್ತೆ ಅಂತಂದ್ರೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಇದು ಇವತ್ತು ಸ್ಪಷ್ಟ ಆಗಬೇಕು. ಇದರ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಸರ್, ರಾಜ್ಯಪಾಲರನ್ನ ಎಷ್ಟೊತ್ತು ಭೇಟಿ ಆಗ್ತೀರಾ ಸರ್? ಏನಾದರೂ ದೂರ ಕೊಡುವಂತ? ನಾವಿವತ್ತು ಇಲ್ಲಿಂದ ವಿಧಾನಸೌಧಕ್ಕೆ ಮೆರವಣಿಗೆಯನ್ನು ಹೋಗ್ತೇವೆ. ಅಧಿವೇಶನ ಪ್ರಾರಂಭ ಆದಾಗ ಅಧಿವೇಶನದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿರ್ತೇವೆ. ನಂತರ ಮುಂದಿನ ತೀರ್ಮಾನ ಏನು ಅಂತ ನಾವು ತೆಗೆದುಕೊಳ್ಳುತ್ತೇವೆ. ಮನೆ ಪ್ರಶ್ನೆ ಸರ್, ಮಾಧ್ಯಮದ ಮೇಲೆ ಕೂಡ ಧಮಕಿ ಹಾಕಿದ್ರು, ಜೊತೆಗೆ ಅದನ್ನ ತಿರ್ಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ, ನಮ್ಮ ಕಾರ್ಯಕರ್ತರ ಮೇಲೆಯೂ ಕೂಡ ಗೂಂಡಾವರ್ತನೆ ಏನ್ ಮಾಡ್ತಾರೆ, ಪತ್ರಕರ್ತರ ಮೇಲೆ ಗೂಂಡಾವರ್ತನೆ ಏನ್ ಮಾಡ್ತಾರೆ. ಇವರಿಗೆ ದೇಶದ್ರೋಹಿಗಳನ್ನು ಹತ್ತಿಕ್ಲಿಕ್ಕೆ ನೈತಿಕತೆಯೂ ಇಲ್ಲ, ತಾಕತ್ತೂ ಇಲ್ಲ. ಅದನ್ನ ಪ್ರಶ್ನೆ ಮಾಡದಂತವ್ರ ಮೇಲೆ ಇವತ್ತು ದಬ್ಬಾಳಿಕೆ ಏನು ಮಾಡ್ತಾರೆ ಅಂತಂದ್ರೆ ಇದೊಂದು ದಿವಾಳಿಯ ಸಂಕೇತ, ಇದೊಂದು ದೇಶದ್ರೋಹದ ಸಂಕೇತ. ಇವಿಷ್ಟು ಮಾಜಿ ಸಚಿವರಾದಂತಹ ಸುನಿಲ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶಿವಣ್ಣ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.